ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಾನು ಲಾಸ್ಟ್ ವಾರದಲ್ಲಿ ಹೇಳ್ಕೊಟ್ಟಿರೋ 21 ವಾರ ನೀರಿನ ಪೂಜೆ, ತುಂಬಾ ಜನ ತುಂಬಾನೇ ಅದೊಂದು ಪೂಜೆ ಮಾಡ್ತೀನಿ ಅಂತ ತುಂಬಾನೇ ಖುಷಿ ಪಟ್ರು. ಹಾಗೆ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಸೊ ಒಂದೊಂದು ವಾರಕ್ಕೆ ಒಬ್ರೊಬ್ರಿಗೆ ಒಂದೊಂದು ರಿಸಲ್ಟ್ ಕೊಡ್ತಾ ಇದೆ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಮೇಡಮ್, ಆ ಪೂಜೆ ತುಂಬಾ ಚೆನ್ನಾಗಿದೆ ಮೇಡಮ್, ನಾವು ಡೈಲಿ 21 ದಿನ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಮಾಡೋರು 21 ವಾರ ಮಾಡ್ತಾ ಇದ್ದಾರೆ. ಸೊ ತುಂಬಾ ಒಳ್ಳೇದಾಗ್ಲಿ. ಸೊ ನಿಮ್ಮ ಒಂದು ಕಾಲ್ ಮಾಡಿ ನೀವು ಖುಷಿ ಪಟ್ಟಾಗ ನನಗೂ ಕೂಡ ತುಂಬಾ ಖುಷಿ ಆಯ್ತು. ಈ ದಿನ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ನೀವು ರಾಯರಿಗೆ ಪೂಜೆ ಮಾಡ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ರಾಯರೇ, ನೀವೇ, ನಿಮ್ನ ಬಿಟ್ರೆ ಯಾರು ಇಲ್ಲ, ಸೊ ನನಗ್ ನೀವೇ ತಂದೆ ಅಂತ ರಾಯರಿಗೆ ಒಂದು ಭಕ್ತಿಯಿಂದ ಪೂಜೆ ಮಾಡ್ಬೇಕಾದ್ರೆ ಖಂಡಿತ ರಾಯರು ನಿಮ್ನ ಕಾಪಾಡೇ ಕಾಪಾಡ್ತಾರೆ. ಮತ್ತೆ ಏಕಾದಶಿ ಬಗ್ಗೆ ತುಂಬಾ ಜನ ಕೇಳಿದ್ರೆ, ಮೇಡಮ್ ಏಕಾದಶಿ ಪೂಜೆ ಬಂದಾಗ ಉಪವಾಸ ಮಾಡ್ಬೇಕಾ ಅಂತ, ಪೂಜೆ ಮಾಡಿದ್ರೆ ಒಳ್ಳೇದಾ ಅಂತ. ನಿಜವಾಗ್ಲು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಏಕಾದಶಿ ಪೂಜೆ ಮಾಡ್ಲೇಬೇಕು. ಏಕಾದಶಿ ಪೂಜೆ ಮಾಡಿ ಏಕಾದಶಿ ಒಂದು ಹಬ್ಬನ ಮಾಡಿದ್ರೇನೆ ಅವರ ಒಂದು ಜನ್ಮ ಸಾರ್ಥಕ ಆಗೋದು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ, ನಾವು ಏಕಾದಶಿಲಿ ಏನೊಂದು ಶ್ರದ್ಧಾ ಭಕ್ತಿಯಿಂದ ನಾವು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡು ಆ ಆ ದಿನ ಉಪವಾಸ ಇದ್ದು ಪೂಜೆ ಮಾಡ್ತೀವಿ, ಅದು ತುಂಬಾನೇ ಶ್ರೇಷ್ಠವಾದದ್ದು. ಏಕಾದಶಿ ದಿನ ಬಂದು ನೀವು ರಾಯರಿಗೆ ಪೂಜೆ ಮಾಡ್ಬೇಕಾದ್ರೆ ಬರೀ ತುಳಸಿ ಅಷ್ಟೇ ಇಟ್ಟು ಪೂಜೆ ಮಾಡ್ಬೇಕು. ಮತ್ತೆ ಏಕಾದಶಿ ದಿನ ರಾಯರಿಗೆ ಯಾವುದೇ ತರ ನೈವೇದ್ಯನ ಇಡಬಾರ್ದು. ಯಾಕೆಂದ್ರೆ ಏಕಾದಶಿ ದಿನ ರಾಯರು ಕೂಡ ಉಪವಾಸ ಇರ್ತಾರಂತೆ. ಹಾಗಾಗಿ ರಾಯರಿಗೆ ಯಾವುದೇ ತರ ನೈವೇದ್ಯ ಇಡಬಾರ್ದು. ನಾವು ಒಂದು ತುಳಸಿ ಇಟ್ಟು ಪೂಜೆ ಮಾಡಿ ರಾಯರಿಗೆ ಬರೀ ಒಂದೇ ಒಂದು ಗ್ಲಾಸ್ ನೀರ್ನ ಮಾತ್ರ ಅವರ ಒಂದು ಆ ವಿಗ್ರಹದ ಮುಂದೆ ಆಗ್ಲಿ, ಬೃಂದಾವನದ ಮುಂದೆ ಆಗ್ಲಿ, ಫೋಟೋ ಮುಂದೆ ಆಗ್ಲಿ ಇಡ್ಬೇಕಷ್ಟೆ. ಅದು ಬಿಟ್ಟು ಬೇರೆ ಯಾವುದೇ ತರದ ನೈವೇದ್ಯ ಕೂಡ ನಾವು ರಾಯರಿಗೆ ಇಡಬಾರ್ದು. ನೀವು ಉಪವಾಸ ಮಾಡೋರು ಹೇಗ್ ಮಾಡ್ಬೇಕು ಅಂತ ಅಂದ್ರೆ, ಬೆಳಿಗ್ಗೆ ಬಂದು ಕಂಪ್ಲೀಟ್ಲಿ ಉಪವಾಸ ಇರಲೇಬೇಕು, ಬರೀ ನೀರ್ ಕುಡಿಬೇಕು. ಮಧ್ಯಾಹ್ನ ನಿಮ್ಗೆ ಊಟ ಬೇಕೇ ಬೇಕು. ನಮ್ಗೆ ಆಗ್ತಲ್ಲ, ತಲೆ ಸುತ್ತುತ್ತೆ ಅನ್ನೋರು ಹಣ್ಗಳೇನಾದ್ರೂ ತಿನ್ಬೋದು. ಮತ್ತೆ ರಾತ್ರಿ ಬಂದು ಒಂದು ಗ್ಲಾಸ್ ಹಾಲು ತಗೋಬಹುದು ಅಷ್ಟೇ. ಇಲ್ಲ ನಮ್ ಕೈಲಿ ಆಗೋದಿಲ್ಲ ಏಕಾದಶಿ ಉಪವಾಸ ಅಂತ ಅಂದ್ರೆ, ಅಟ್ಲೀಸ್ಟ್ ನೈಟ್ ಒನ್ ಟೈಮ್ ಆದ್ರೂ ನೀವು ಉಪವಾಸ ಇರೋದಕ್ಕೆ ಟ್ರೈ ಮಾಡಿ. ಏಕಾದಶಿ ದಿನ ಉಪ್ಪನ್ನ ತಿನ್ಲೇಬಾರ್ದು, ಆದಷ್ಟು ಸಪ್ಪೆ ಪದಾರ್ಥಗಳನ್ನ ತಿನ್ಬೇಕು. ಆದ್ರೂ ಏಕಾದಶಿ ದಿನ ಉಪವಾಸ ಇದ್ರೆ ತುಂಬಾ ಒಳ್ಳೇದು. ತುಂಬಾ ಪ್ರಾಬ್ಲಮ್ ಇರೋರಿಗೆ, ಕೆಲ್ಸದ ಪ್ರಾಬ್ಲಮ್ ಆಗ್ತಾ ಇರೋರಿಗೆ, ಮತ್ತೆ ಮನೆ ಕಟ್ಸ್ಬೇಕು ಅನ್ನೋ ಆಸೆ ಇಟ್ಕೊಂಡು ಆಗದೆ ಇರೋರಿಗೆ, ಮತ್ತೆ ಮದ್ವೆ ಆಗ್ಬೇಕು ಅನ್ನೋರು ವಿಳಂಬ ಆಗ್ತಾ ಇರತ್ತಲ್ಲ ಅಂತವ್ರು ಏನ್ ಮಾಡ್ತೀರಾ, ಈ ಒಂದು ಏಕಾದಶಿ ಉಪವಾಸನ, ಏಕಾದಶಿನ ಒಂದು 3 ತಿಂಗಳು ಮಾಡಿ ನೋಡಿ. 3 ತಿಂಗಳು ಬಂದಾಗ ಈ ಒಂದು ಪ್ರಯತ್ನ ಮಾಡಿ ಏಕಾದಶಿಯಲ್ಲೇ ಉಪವಾಸ ಇದ್ದು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ರಾಯರು ಪವಾಡ ಎಷ್ಟು ನಿಮ್ಗೆ ಬರುತ್ತೆ, ಇಷ್ಟೆಲ್ಲ ನಿಮ್ಮ ಜೀವನದಲ್ಲೇ ಪವಾಡ ಆಗತ್ತೆ ಅಂತ. ಯಾಕೆಂದ್ರೆ ಏನೇ ಒಂದಾದ್ರೂ ಅವರೇ ಅನುಭವಿಸ್ಬೇಕು. ಅವ್ರು ಅನುಭವಿಸಿದಾಗ ಆ ಜೀವನದಲ್ಲಿ ಅವ್ರಿಗಾಗೋ ಅನುಭವಗಳು ಅವ್ರು ಮಾತಾಡ್ಬೇಕು. ನನಗಿಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ಆಗಿರೋ ಅನುಭವದ ಮಾತುಗಳು ಅಷ್ಟೇ. ಯಾಕೆಂದ್ರೆ ನಾನು ಇದ್ದಿದ್ದು, ಇವಾಗ ಬೆಳೆದಿರೋದು